ಗುರುಜಿ, ಬಂಟ್ವಾಳದಲ್ಲಿ ಹೇಗೆ ವೆಂಕಟರಮಣ ಒಬ್ಬ ಭಕ್ತಿಗೆ ಒಲಿದು ಅಲ್ಲಿ ನೆಲೆಸ್ತಾ ಅಂತ ಹೇಳಿದ್ರಿ, ಹಾಗೆ ದರ್ಶನವನ್ನ ಮಾಡಿಸ್ತೀನಿ ಅಂತ ಹೇಳ್ತಿದ್ರಿ. ಮಾಡೋಕ್ ನಾವೆಲ್ಲರೂ ಕಾತರರಾಗಿ ಕಾಯ್ತಿದೀವಿ. ಖಂಡಿತ. ಇಲ್ಲಿ ವೆಂಕಟರಮಣನ ದೇವಸ್ಥಾನಕ್ಕೆ ನಾವು ಈ BC ರೋಡಿಂದ ಇನ್ನೇನು ಮಂಗಳೂರಿಗೆ ಹೋಗ್ತಾ ಇದ್ದ ಬಳಿಯಲ್ಲೇ ಬಂಟ್ವಾಳ ಬಲಭಾಗಕ್ಕೆ ಹೊರಟೋಗ್ಬೇಕು. ಆ ಬಂಟ್ವಾಳದಲ್ಲಿ ಊರೊಳಗೆ ಹೋದ ತಕ್ಷಣವೇ ಸಾಕ್ಷಾತ್ ಪರಮೇಶ್ವರನ ದೇವಸ್ಥಾನ, ತದನಂತರ ವೆಂಕಟರಮಣನ ದೇವಸ್ಥಾನ. ನದಿ ತೀರದಲ್ಲಿ 5 ನದಿಗಳು ಸೇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಮುದ್ರ ತೀರ. ಆ ಸಮುದ್ರಕ್ಕೆ ಬ್ಯಾಕ್ ವಾಟರ್ಸ್ ಅಂತ ಕರಿತೀವಿ. ಅಂದರೆ ಸಾಯಂಕಾಲದಲ್ಲಿ ಈ ನೀರೆಲ್ಲ ಉಪ್ಪಾಗಿರುತ್ತೆ, ಬೆಳಗ್ಗೆ ಹೊತ್ತಲ್ಲಿ ಭಾಳ ಸಿಹಿಯಾಗಿರುತ್ತೆ. ಅರ್ಥ ಆಗಬೇಕಲ್ವಾ? ಏನು ಅಂದರೆ ನದಿ ಈ ಕಡೆಯಿಂದ ಹೋಗ್ತಾ ಇದ್ದಾಗ ಎಲ್ಲ ನೀರನ್ನು ಈ ಕಡೆಯಿಂದ ತೊಗೊಂಡು ಹೋಗ್ತಾ ಇದ್ದಾಗ ಸಿಹಿಯಾಗಿ ಇರುತ್ತೆ. ಸಾಯಂಕಾಲ ಅಲೆಗಳಿಂದ ಬಂದಿರತಕ್ಕಂಥ ಬ್ಯಾಕ್ ವಾಟರ್ಸ್ ಅಂದರೆ ಸಮುದ್ರದ ನೀರು ನದಿಯಲ್ಲಿ ಸೇರಿ ಈ ಕಡೆ ಬಂದಾಗ ಸಾಯಂಕಾಲವೆಲ್ಲ ಉಪ್ಪಾಗತ್ತೆ. ಆದ್ದರಿಂದ ನೀರು ಸಾಯಂಕಾಲ ಉಪ್ಪುಪ್ಪಾಗಿರುತ್ತೆ ಅನ್ನೋ ಕ್ಷೇತ್ರದಲ್ಲೂ ಇವತ್ತಿನ ದಿವಸ ಈ ಒಂದು ಕ್ಷೇತ್ರದಲ್ಲಿ ವಿಶೇಷ ಏನು ಗೊತ್ತಾ? ಯಾವ ಕಾಲಕ್ಕೂ ಆ ಬ್ಯಾಕ್ ವಾಟರ್ಸ್ ಬಂದರೂ ಉಪ್ಪಾಗಿಲ್ಲ ನೀರು, ಇವತ್ತಿಗೂ ಸಿಹಿಯಾಗಿದೆ. ಅಂದರೆ ಆ ಉಪ್ಪಿನ ನೀರು ಕೂಡ ಇಲ್ಲಿ ಒಳಗೆ ಸೇರ್ದಿದ್ದ ಹಾಗೆ ಆ ಶಕ್ತಿ ಕಾಪಾಡ್ತಿದೆ ಅನ್ನೋಕ್ಕೆ ನಿಜವಾಗ್ಲೂ ಇದೇ ಒಂದು ಸಾಕ್ಷಿ ರೂಪ. ಅದಕ್ಕೆ ಹೇಳೋದು, ಒಂದೊಂದು ಸಾಕ್ಷಿ ರೂಪವಾಗಿ ಆ ಶಕ್ತಿಗಳು ಎಲ್ಲೆಲ್ಲಿ ಮಿಂದಿರುತ್ತೋ. 5 ಪಂಚಭೂತಗಳಾಗಿ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ, ಜಲತತ್ವದಲ್ಲೇ ಪರಮೇಶ್ವರನ ಕಾಲ ತೊಳಿತಾ, ಶ್ರೀಮನ್ನಾರಾಯಣ ಕಾಲ ತೊಳಿತಾ ಸಮುದ್ರವನ್ನು ಸೇರ್ತಾ ಇದೆ. ಎಂಥ ಸಂತೋಷ! ಈ ಕ್ಷೇತ್ರವನ್ನು ನೀವು ನೋಡಿ, ಆನಂದಿಸಿ. ಆ ಗೋಪುರ ನೋಡಿ, ಏನು ಆನಂದ! ಆ ಗೋಪುರದ ಪಕ್ಕದಲ್ಲಿರ್ತಕ್ಕಂಥ ಗರುಡ ನೋಡಿ, ಏನು ಆನಂದ! ಅಲ್ಲಿರ್ತಕ್ಕಂಥ ಕಲಾ ಕೆತ್ತನೆಗಳು ಎಷ್ಟೋ ವರ್ಷದ್ದು. ಎಂಥ ಒಂದು ಪ್ರಾಂತದಲ್ಲಿ ಪುಟ್ಟದಾಗಿರ್ತಕ್ಕಂಥ ಅಜ್ಜಿ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಅಂದರೆ ಆ ವಂಶಸ್ಥರಾಗಿರ್ತಕ್ಕಂಥ ಅಜ್ಜಿ ವಂಶಸ್ಥರು ಕಟ್ಟಿರೋದು ಹೆಂಚಿನಲ್ಲಿ, ಪುಟ್ಟದಾಗಿ ಆ ಹೆಚ್ಚಿನಲ್ಲಿ ಇವತ್ತು ಗರ್ಭಗೃಹದಲ್ಲಿ ಒಳಭಾಗದಲ್ಲಿ ಪುಟ್ಟ ಗರ್ಭುಡಿ ಇದ್ರೂ ಸಹ ಆ ಕಾಲದ ಪದ್ಧತಿಗಳು, ಮಡಿ, ಆಚರಣೆ, ಸಂಸ್ಕಾರ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಅಂದರೆ ಇದಕ್ಕೆ ಸಾಕ್ಷಿ ರೂಪ ಅಂತೀವಿ. ನಿಮಗೆಲ್ಲ ತುಂಬ ನೋಯಿಸ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಹೋಗಿ ದರ್ಶನ ಮಾಡ್ಕೊಂಬರೋಣ. ಚೆನ್ನಾಗಿ ಆನಂದ ದರ್ಶನ ಮಾಡಿ, ಸಂಗೀತವನ್ನು ಕೇಳಿ, ಕಿಮ ಪಟ ಅಂದದೆ ಪೂರ್ತಿ ದರ್ಶನ ಮಾಡಿ ಅದಾದ್ಮೇಲೆ ಬರೋಣ. सवित्रमण्डल मध्यवर्ती नारायण सरसिजासन सन्निविष्ट केयूरवान् मकरकुण्डलवान् किरीटी हारी हिरण्मयवपुर्धृत शङ्खचक्र सवित्रमण्डल मध्यवर्ती नारायण सरसिजासन सन्निविष्ट केयूरवान् मकरकुण्डलवान् किरीटी हारी हिरण्मयवपुर्धृत शङ्खचक्र विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथं शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथं त्रैलोक्यपूजितः श्रीमान् सदा विजय वर्धन शान्तिः